ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಿಮ್ಮ ವ್ಯವಹಾರ ಅಧ್ಯಯನ ವಿಷಯದ ಬ್ಲೂಪ್ರಿಂಟನ್ನು ಕೂಡ ಮಾಡಿದ್ದು, ನೀವು ಕೆಲವು ಚಾಪ್ಟರ್ಗಳನ್ನು ಓದಿದರೂ ಕೂಡ ಆರಾಮಾಗಿ 80ಕ್ಕೆ 80 ಅಂಕಗಳನ್ನು ಪಡೆಯಬಹುದು. ಅದು ಹೇಗೆ ಎಂಬುದನ್ನು ಡಿಸ್ಕಸ್ ಮಾಡಿದ್ದೇನೆ. ಅದನ್ನು ಆ ಒಂದು ವಿಡಿಯೋವನ್ನು ಕೂಡ ನೋಡಿ ಈಗ ನಿಮ್ಮ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತಂದರೆ ಉತ್ತರ ಸಿ, ಸಹಕಾರ ಅನ್ನೋದು ನಿರ್ವಹಣೆಯ ಕಾರ್ಯ ಅಲ್ಲ. ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದರು. ಹೆನ್ರಿ ಫಯೋಲ್ ಏನಾಗಿದ್ದರು? ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಈ ಕೆಳಗಿನಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ. ಯೋಜನೆಯ ವಿಧ ಯಾವುದಲ್ಲ? ಸಮನ್ವಯತೆ ಅನ್ನೋದು ಯೋಜನೆಯ ವಿಧವಲ್ಲ. ಇನ್ನು ಈ ಸಂಘಟನೆ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಅಂದಲ್ಲಿ ವಿಭಾಗೀಯ ರಚನೆ. ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ಸಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯಾ ನಿರ್ವಹಣೆ ಸಿದ್ಧಾಂತ ಎಂಬುದನ್ನು ಸೂಚಿಸುತ್ತದೆ? ನೋಡಿ, 5ನೇದ್ದು ಉತ್ತರ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಉತ್ತರ ಸಿ, ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಇನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳನ್ನು ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ. ಯಾವುದು ಇದನ್ನು ಪ್ರತಿಪಾದಿಸುತ್ತದೆ? ಕ್ರಮ ತತ್ವ ಅಂತೇಳಿ. ಅಂದರೆ ಎಲ್ಲವೂ ಕ್ರಮವಾಗಿರಬೇಕು ಅಂತ, ಅದರ ಸ್ಥಳದಲ್ಲೇ ಇರಬೇಕು ಅನ್ನೋದು ಅದರ ಒಂದು ಪದನೇ ಅದನ್ನು ಹೇಳುತ್ತದೆ. ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿ ಪಡಿಸಲಾಗಿದೆ. ನೋಡಿ, ಇದು ಕೂಡ ತುಂಬ ಸುಲಭವಾಗಿದೆ. ಏಕ ಬಳಕೆಯ ಯೋಜನೆ, ಇದು 7ನೇದ್ದು ಏಕ ಬಳಕೆಯ ಯೋಜನೆ. 6ನೇದ್ದು ಕ್ರಮ. 8 ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಡ್ಯಾಶ್ ಎನ್ನುವರು. ಏನಂತಾರೆ? ಕಾರ್ಯ ಆವರ್ತನ. 8ನೇದ್ದು ವ್ಯವಹಾರದ ಚಟುವಟಿಕೆಯನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೆಯುತ್ತಾರೆ? ವ್ಯವಹಾರದ ಹಣಕಾಸು. ನೋಡಿ, ತುಂಬ ಸುಲಭವಾಗಿದೆ. ವ್ಯವಹಾರ ಚಟುವಟಿಕೆ ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಅಂತ ಕರಿತೀವಿ. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಏನಂತೀವಿ? ಸೋಡಿ ನೀಡುವುದು. ನೋಡಿ, ಡಿಸ್ಕೌಂಟ್ ಕೊಡೋದು ಇಂಗ್ಲೀಷ್ನಲ್ಲಿ ತುಂಬ ಫೇಮಸ್ ಆಗಿದೆ. ಕಡಿಮೆ ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತೀವಿ. ಸೋಡಿ ನೀಡುವುದು ಅಂತ ಕನ್ನಡದಲ್ಲಿ ಅಂತಾರೆ. ಇನ್ನು ಹೊಂದಿಸಿ ಬರೆಯಿರಿನಲ್ಲಿ ನೋಡಿ, ಬಡ್ಡಿ ದರಗಳು ಯಾವುದಕ್ಕೆ ಹೊಂದಿಕೆ ಆಗ್ತದೆ? ಆರ್ಥಿಕ ಪರಿಸರವನ್ನು ಅವಲಂಬಿಸಿದೆ ಬಡ್ಡಿ ದರಗಳು. 3ನೇದ್ದು ಆರ್ಥಿಕ ಪರಿಸರ. ಉತ್ತರದಾಯಿತ್ವ ಅಂದರೆ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು, ಅದಕ್ಕೆ ಉತ್ತರದಾಯಿತ್ವ. ಇನ್ನು ನೇಮಕಾತಿ ಅನ್ನೋದು ಸಿಬ್ಬಂದಿ ನಿರ್ವಹಣೆ ವಿಭಾಗ. ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ನೋಡಿ, ನಿರ್ವಹಣೆಯ ಅವಳಿ ಕಾರ್ಯಗಳು, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಸ್ಥಳ ಅನ್ನೋದು ಮಾರಾಟ ಪ್ರಕ್ರಿಯೆ ಮಿಶ್ರಣ. ಸ್ಥಳ ಅನ್ನೋದು. ಇನ್ನು ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ. ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ಅಧ್ಯಕ್ಷರು ಅಥವಾ ಚೇರ್ಮನ್ ಅಂತ ಬರೀಬೋದು ನೀವು. ಚೇರ್ಮನ್. ವರ್ಗಾವಣೆ ಎಂದರೇನು? ಒಬ್ಬ ಉದ್ಯೋಗಿಯನ್ನು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ನಿಯೋಜಿಸುವುದಕ್ಕೆ ಏನಂತೀರಿ? ವರ್ಗಾವಣೆ. ಅಬ್ರಹಾಂ ಮಾಸ್ಲೋರವರು ಅಭಿವೃದ್ಧಿಪಡಿಸಿದ ಸಿದ್ಧಾಂತವನ್ನು ಹೆಸರಿಸಿರಿ. ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ಅಬ್ರಹಾಂ ಮಾಸ್ಲೋರವರು ಅಭಿವೃದ್ಧಿಪಡಿಸಿದ್ದು ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ ಅಂತಂದಿದ್ದಾರೆ. ನೋಡಿ, ಇದೊಂದು ಹಾಟ್ ಕ್ವಶನ್. ಬಂಡವಾಳ ಹೂಡಿಕೆ ತೀರ್ಮಾನ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಹೇಳ್ಬೋದು. ಬಂಡವಾಳ ಹೂಡಿಕೆ ತೀರ್ಮಾನ.
ಇನ್ನು 16ನೇದು, ಗ್ರಾಹಕ ಅಂದರೆ ಯಾರು? ವ್ಯಾಪಾರ ಉದ್ದೇಶಕ್ಕಾಗಿ ಅಲ್ಲದೆ ವೈಯಕ್ತಿಕ ಬಳಕೆಗಾಗಿ, ಸರಕು ಮತ್ತು ಸೇವೆಗಾಗಿ ಹಣ ಕೊಟ್ಟು ಕೊಳ್ಳುವ ಅಥವಾ ಬಾಡಿಗೆಗೆ ಪಡೆಯುವ ವ್ಯಕ್ತಿಯೇ ಗ್ರಾಹಕ. ನೋಡಿ, ಡಿಕ್ಟೇಟ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಪುಸ್ತಕದಲ್ಲೂ ಇದೆ. ಗ್ರಾಹಕ ಅಂದ್ರೇನು? ವ್ಯಾಪಾರ ಉದ್ದೇಶಕ್ಕಾಗಿ ಅಲ್ಲದೆ ವೈಯಕ್ತಿಕ ಬಳಕೆಗಾಗಿ ಸರಕು ಮತ್ತು ಸೇವೆಗಳನ್ನು ಹಣ ಕೊಟ್ಟು ಕೊಳ್ಳುವ ಅಥವಾ ಬಾಡಿಗೆಗೆ ಪಡೆಯುವ, ಹಣ ಕೊಟ್ಟು ಕೊಳ್ಳಬಹುದು ಅಥವಾ ಬಾಡಿಗೆಗೆ ತಗೋಬಹುದು, ಪಡೆಯುವ ವ್ಯಕ್ತಿಯೇ ಗ್ರಾಹಕ. ಇನ್ನು ಭಾಗ ಬಿ ಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ನೋಡಿ, ಇಲ್ಲಿ ನಿಮಗೆ 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 6ಕ್ಕೆ ಉತ್ತರವನ್ನು ಬರೀಬೇಕು ನೀವು. ಇವುಗಳ ಒಂದು ನೋಟ್ಸನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ, ಅದನ್ನು ನೋಡಬಹುದು ನೀವು. ಇನ್ನು ನೆಕ್ಸ್ಟು ಭಾಗ ಸಿ ಯಲ್ಲಿ ನೋಡಿ, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ನೋಡಿ, ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಇಲ್ಲಿ ನೀವು ಉತ್ತರವನ್ನು ಬರೀಬೇಕು. ಬ್ಲೂ ಪ್ರಿಂಟನ್ನು ನೋಡಿದ್ರೂ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ನೀವು ತಯಾರಾಗ್ಬೋದು ಅನ್ನೋದು. ಇನ್ನು ಭಾಗ ಡಿ ಯಲ್ಲಿ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 8 ಅಂಕಗಳು. ನೋಡಿ, ಇಲ್ಲಿ 5 ಪ್ರಶ್ನೆಗಳಿವೆ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಉತ್ತರಿಸಬೇಕು, ಒಂದೊಂದಕ್ಕೆ 8 ಅಂಕ. ಇವೆಲ್ಲಗಳ ಒಂದು ನೋಟ್ಸ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇದೇ ರೀತಿ ನೋಡಿ, ಇಂಗ್ಲೀಷ್ ಮೀಡಿಯಮ್ದು ಕೂಡ ಇದೇ ಸೇಮ್ ಇರ್ತದೆ, ನೀವು ನೋಡ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್? ಅಂದರೆ ಕೋಆಪರೇಟಿಂಗ್. Henry Fayol was a mining engineer. Which of the following is not a type of plan? Coordination. Under this type of organizational structure, manpower is grouped on the basis of different products manufactured. ನಾಲ್ಕನೇದು ಯಾವುದು? ಬಿ, divisional structure. The focus on satisfaction of customers' needs is the key to the success of any organization in the market. This indicates which marketing management philosophies. ನೋಡಿ, 5th, marketing concept. In a fill in the blanks ನಲ್ಲಿ dash principle states that there is a place for everything and everything in its place. ಅಂದರೆ ಆರ್ಡರ್ನಲ್ಲಿ, ಎವ್ರಿಥಿಂಗ್ ಆರ್ಡರ್ನಲ್ಲಿ ಇರಬೇಕು ಅಂತ ಹೇಳ್ತೀವಿ. ಡ್ಯಾಶ್ ಇಸ್ ಡೆವಲಪ್ಡ್ ಫಾರ್ ಎ ಒನ್ ಟೈಮ್ ಈವೆಂಟ್. ಇಲ್ಲೇ ಗೊತ್ತಾಗ್ತದೆ. ಸಿಂಗಲ್ ಯೂಸ್ ಪ್ಲಾನ್. ಒನ್ ಟೈಮ್ ಅಂದರೆ ಸಿಂಗಲ್. ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಇಸ್ ನೋನ್ ಆಸ್ ಜಾಬ್ ರೊಟೇಷನ್. Finance used for the business activities is called business finance. Dash offering products at less than list price. Adu discount. In a interest rate depends on economic environment. Accountability andre answerable for the final outcome. Recruitment. Nodi. See, recruitment aspect of staffing. Planning and controlling. Twin management function. Place, marketing, mix. Answer the following question in one word or sentence. Each question carries 1 mark. Give an example for top level management andre chairman anta kodabodu. What is transfer? Name the theory evolved by Abraham Maslow. ಹೂ ಇಸ್ ಕನ್ಸ್ಯೂಮರ್. ಎಲ್ಲ ಈಸಿ ಕ್ವಶನ್ಸ್ ಇದ್ದಾವೆ, ನೀವು ನೋಡ್ಕೋಬೋದು. ಪಾರ್ಟ್ ಬಿ ಯಲ್ಲಿ ಈಗಾಗಲೇ ನಾನು ಬ್ಲೂ ಪ್ರಿಂಟ್ನಲ್ಲಿ ತಿಳಿಸಿದ್ದೀನಿ, ನೀವು ಯಾವ ರೀತಿ ಚಾಪ್ಟರ್ಗಳನ್ನು ಓದ್ಬೋದು ಅಂತ, ಈಸಿ ಮಾಡ್ಕೋಬೋದು ಅನ್ನೋದು. ಇಲ್ಲೆಲ್ಲ ನೀವು ಯಾವ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತವೆ. ನೀವು ಕೆಲವೊಂದು ಚಾಪ್ಟರ್ಗಳನ್ನು ಓದಿ ನಿಮ್ಮ ಒಂದು ಈ ಚಾಯ್ಸ್ಗೆ ತಕ್ಕಂತೆ ನೀವು ಬರ್ಕೋಬೋದು. ನೋಡಿ, ಕೇವಲ 6 ಬರೆಯೋದಿರುತ್ತೆ ನೀವು ಇಲ್ಲಿ. ಇನ್ನು ಇಲ್ಲಿ ಪಾರ್ಟ್ ಸಿ ಯಲ್ಲಿ ಇಲ್ಲಿ ಕೂಡ ಎನಿ 6 ಇದೆ. ಪಾರ್ಟ್ ಡಿ ಯಲ್ಲಿ ಕೂಡ ಎನಿ 3 ಇದೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನೀವು ತಯಾರಾಗ್ಬೋದು. ಮತ್ತೀಗ ಪತ್ರಿಕೆ 2ರ ಉತ್ತರಗಳನ್ನು ನೋಡೋಣ. ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ 2 ವಿದ್ಯಾರ್ಥಿಗಳು ನೋಡ್ತಕ್ಕದ್ದು. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ. ನೋಡಿ, ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ?
ನೋಡಿ ಆನ್ಸರ್ ಬಿ, ಉದ್ಯೋಗಾವಕಾಶಗಳು. ಇನ್ನು ಎರಡನೇದು ನೋಡಿ, ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ? ನಿರ್ವಹಣೆ ತತ್ವಗಳನ್ನು ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ. ಇನ್ನು ಮೂರನೇದು ನೋಡಿ, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬುದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಯೋಜಿಸುವಿಕೆಯು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬುದು ಪೂರ್ವಭಾವಿಯಾಗಿ ನಿರ್ಧರಿಸುವಾಗಿದೆ. ಅಂದರೆ ಯಾವುದಕ್ಕಾದ್ರೂ ಮೊದಲು ನಾವು ಪ್ಲಾನಿಂಗ್ ಮಾಡ್ಕೋಬೇಕಲ್ಲ ಅದು. ಇನ್ನು ಜನರು, ಕೆಲಸ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧಗಳನ್ನು ಈ ಕೆಳಗಿನ ಯಾವ ರಚನೆಯು ನಿಗದಿಪಡಿಸುತ್ತದೆ? ನಾಲ್ಕನೇ ನೋಡಿ, ಸಂಘಟನೆಯ ರಚನೆ. ಟೂತ್ಪೇಸ್ಟ್ ಡ್ಯಾಶ್ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಟೂತ್ಪೇಸ್ಟ್ ಎಂಥ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ? ದೀರ್ಘ ಬಾಳಿಕೆಯ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಇನ್ನು ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗುತ್ತದೆ. ಯಾರನ್ನ? FW ಟೇಲರ್. ಇನ್ನು ಏಳನೇದು ನೋಡಿ, ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. ಯಾವುದು? ಮುಂಗಡ ಪತ್ರ. ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ. ಯಾವುದು? ಬೋನಸ್. ಡ್ಯಾಶ್ ಹೂಡಿಕೆಯ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯುತ್ತಾರೆ. ಒಂಬತ್ತನೇದು ಯಾವುದು? ದೀರ್ಘಾವಧಿ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯಲಾಗುತ್ತದೆ. ಡ್ಯಾಶ್ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ. ಯಾವುದು? ಪ್ರಾಥಮಿಕ ಸಂವೇಷ್ಟಿ. ಇನ್ನು ಹೊಂದಿಸಿ ಬರೆಯಿರಿ. ಕುಟುಂಬ ಸಂಯೋಜನೆ. ನೋಡಿ, ಕುಟುಂಬ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರ. ಅಧಿಕಾರ ಅನ್ನೋದು ಪ್ರತಿನಿಯೋಜನೆಯ ಮೂಲಾಂಶ. ಕಾರ್ಯ ಆವರ್ತನ, ಕಾರ್ಯನಿರತ ತರಬೇತಿ ವಿಧಾನ. ನಿಯಂತ್ರಿಸುವಿಕೆಯ ಮಿತಿ, ವೆಚ್ಚದಾಯಕ ಕಾರ್ಯ. ಪ್ರಚಾರ ಅನ್ನೋದು ಸಾರ್ವಜನಿಕ ಸಂಬಂಧಗಳ ಪಾತ್ರ. ಈಗ ನೋಡಿ, ದಕ್ಷತೆ ಅಂದ್ರೆ ಏನು? ದಕ್ಷತೆ ಎಂದರೆ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ಉತ್ಪಾದನೆ ಅಥವಾ ಫಲಿತಾಂಶವನ್ನು ಪಡೆಯುವುದು. ಇನ್ನು ಹೇಳ್ತೀನಿ ನೋಡಿ, ದಕ್ಷತೆ ಎಂದರೆ ಕನಿಷ್ಠ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ಉತ್ಪಾದನೆ ಅಥವಾ ಫಲಿತಾಂಶವನ್ನು ಪಡೆಯುವುದು. ಉದ್ಯೋಗಿಗಳ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದಾದರೊಂದು ಪರೀಕ್ಷೆಯನ್ನು ಹೆಸರಿಸಿ. ಬುದ್ಧಿಶಕ್ತಿ ಪರೀಕ್ಷೆ. ಯಾವ ಪರೀಕ್ಷೆ? ಬುದ್ಧಿಶಕ್ತಿ ಪರೀಕ್ಷೆ. ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ. ಮೇಲ್ವಿಚಾರಣೆ. ತೇಜಸ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸುತ್ತಾನೆ. ಮುಖ್ಯ ಹಣಕಾಸು ಅಧಿಕಾರಿ ತೆಗೆದುಕೊಂಡ ನಿರ್ಣಯವನ್ನು ಹೆಸರಿಸಿ. ಹಣಕಾಸು ನಿರ್ಧಾರ. ಹಣಕಾಸು ಅಧಿಕಾರಿ ತೆಗೆದುಕೊಂಡಂತಹ ಇದಕ್ಕೇನಂತೀವಿ? ಹಣಕಾಸು ನಿರ್ಧಾರ. ಬಳಕೆದಾರ ರಕ್ಷಣಾ ಕಾಯ್ದೆ ಅಡಿ ಇರುವ ಯಾವುದಾದರೊಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಸಾಮಾನ್ಯವಾಗಿ ಯಾವ ಇದಕ್ಕೆ ಹೋಗ್ತೀವಿ ನಾವೆಲ್ಲ? ಜಿಲ್ಲಾ ಆಯೋಗ. ಇನ್ನು ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ನೋಡ್ಕೊಂಡ್ಬರೋಣ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್? ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಹೌ ಆರ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್? ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. Dash is deciding in advance what to do and how to do. That is planning. Which of the following structures specifies the relationship between people, work and resource? Organizational structure. Toothpaste is an example for dash product. Durable product. Fill in the blank by choosing the correct answer given in the dash is called father of scientific management. ಯಾರು? ಹೆನ್ರಿ ಫಯೋಲ್. ಅಲ್ಲಲ್ಲ, FW ಟೇಲರ್ is called father of scientific management. FW ಟೇಲರ್. Dash is a statement of expected result expressed in numerical terms. ಯಾವುದು? ಬಜೆಟ್. 8. Dash is an incentive offered over and above the wages salary to the employees. ಎಲ್ಲರಿಗೂ ಗೊತ್ತಾಗ್ತದೆ ಈಸಿಯಾಗಿದ್ದು. ಬೋನಸ್. Dash investment decision is also called a capital budgeting decision. ಅದಕ್ಕೇನಂತೀವಿ ನಾವು? ಲಾಂಗ್ ಟರ್ಮ್
decision. Dash is the product's immediate container, primary package. In a match the following ನೋಡಿ. Composition of family, social, environment, authority, elements of delegation, job rotation, on the job training, limitation of controlling, costly affair, publicity, role of public relation. ಈಗ ಈ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಒನ್ ವರ್ಡ್ ಅವನ್ನ ಕನ್ನಡದಲ್ಲಿ ಹೇಳಿದ್ದೀನಿ, ಅದೇ ರೀತಿ ಇಂಗ್ಲೀಷ್ನಲ್ಲೂ ಕೂಡ ನೀವು ನೋಡ್ಕೋಬಹುದು. ಈಗ ಮತ್ತೆ ಕನ್ನಡ ಒಂದು ವರ್ಷನ್ಗೆ ಹೋಗೋಣ. ಇಲ್ಲಿ ನೋಡಿ, ಭಾಗ ಬಿ ಯಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಅಂದಿದ್ದಾರೆ. ಸುಮಾರು 10 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟು ಚಾಪ್ಟರ್ಗಳನ್ನು ಓದಿದರೆ ನೀವು 80ಕ್ಕೆ 80 ಅಂಕ ಗಳಿಸಬಹುದು ಅಂತ ಹೇಳಿದ್ದೀನಿ. ನಮ್ಮ ಒಂದು ಚಾನೆಲ್ ಪ್ಲೇಲಿಸ್ಟ್ ಅಲ್ಲಿ ನೀವು ನೋಡಿದರೆ ಆ ವಿಡಿಯೋ ಸಿಗುತ್ತೆ, ಅದು ನೋಡಿ ಆ ಪ್ರಕಾರವಾಗಿ ನೀವು ತಯಾರಾಗಬಹುದು. ಇಲ್ಲಿ ನೀವು ಕೇಳುವಂಥ ಪ್ರಶ್ನೆಗಳನ್ನು ಕೂಡ ನೋಡಬಹುದು. ಇನ್ನು ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಇಲ್ಲಿ ನೋಡಿ, ನಿಮಗೆ ಸಾಕಷ್ಟು ಒಂದು ಚಾಯ್ಸ್ ಇದೆ. ಇಲ್ಲಿ ಕೂಡ 6 ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರಿಸಬೇಕಾಗ್ತದೆ. ಸುಮಾರು 10 ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೂಡ ನೀವು ನೋಡಬಹುದು. ಭಾಗ ಡಿ ಯಲ್ಲಿ ನೋಡಿ, ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 8 ಅಂಕಗಳು. ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಅಂತಂದಿದ್ದಾರೆ. ನೋಡಿ, ಈ ಪ್ರಶ್ನೆಗಳ ಒಂದು ಉತ್ತರಗಳನ್ನು ನೋಟ್ಸನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ, ಅದನ್ನು ನೋಡಬಹುದು. ಈಗ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡ್ಕೋಬಹುದು. ನೋಡಿ, ಒನ್ ವರ್ಡ್ನಲ್ಲಿ ಏನು ಕೇಳಿದ್ದಾರೆ, ಮತ್ತು ಪಾರ್ಟ್ ಬಿ ಯಲ್ಲಿ ಇಲ್ಲಿ ಕೂಡ ಎನಿ 6, ಅದೇ ಇಂಗ್ಲೀಷ್ ವರ್ಷನ್, ಕನ್ನಡದಲ್ಲಿ ಇರುವಂಥದ್ದೇ ಇಂಗ್ಲೀಷ್ ವರ್ಷನ್. ಇದು ಇಂಗ್ಲೀಷ್ ನೋಟ್ಸ್ಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಅನ್ನೋದನ್ನು ಕೂಡ ನೀವು ಕೂಡ ಒಂದು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದನ್ನು ನೋಡಬಹುದು. ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡಿ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್, ಇದರ 3ನೇ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ 2 ಪತ್ರಿಕೆಗಳ ಉತ್ತರಗಳನ್ನು ನಾವು ನೋಡಿದ್ದೀವಿ. ಈಗ 3ನೇ ಪತ್ರಿಕೆಯನ್ನು ನೋಡೋಣ. ಈಗ ನೋಡಿ, ಭಾಗ ಎದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿರಿ ಅಂತಂದಿದ್ದಾರೆ. ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ? ನೋಡಿ, ಕಾರ್ಯವನ್ನು ಸರಿಯಾಗಿ ಮಾಡಬೇಕು ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡಬೇಕು. ಯಾವುದದು? ದಕ್ಷತೆ. ನೋಡಿ, ಯಾರು ದಕ್ಷರಾಗಿರ್ತಾರೆ ಅವರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸರಿಯಾಗಿ ಮಾಡ್ತಾರೆ ಅಂತ. ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು ಎಂದು ಸಂಬೋಧಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ನೋಡಿ, ತುಂಬ ಸುಲಭವಾಗಿದ್ದಾವೆ. ಸಂಘಭಾವನೆ ನಾನು ಅನ್ನೋದ್ರ ಬದಲಿಗೆ ನಾವು ಅನ್ನೋದನ್ನು ಸಂಬೋಧಿಸುತ್ತದೆ. ಸ್ಥಾಯಿ ಯೋಜನೆಯು ಡ್ಯಾಶ್ ಅನ್ನು ಒಳಗೊಂಡಿದೆ. ನೋಡಿ, ಸ್ಥಾಯಿ ಯೋಜನೆಯು ನಿಯಮವನ್ನು ಒಳಗೊಂಡಿದೆ. ಸಂಘಟಿಸುವಿಕೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ? ನೋಡಿ, 4ನೇದ್ದು ಉತ್ತರ ಕರ್ತವ್ಯಗಳ ನಿಯೋಜನೆ. ಅಂದರೆ ಯಾವ ಕಾರ್ಯವನ್ನು ಯಾರು ಮಾಡಬೇಕು ಅನ್ನೋದಂದರೆ ಕರ್ತವ್ಯಗಳನ್ನು ನಿಯೋಜನೆ, ಅವರವ್ರ ಕೆಲಸ ಅವರಿಗೆ ಒಪ್ಪಿಸಿಕೊಡೋದು. ಇನ್ನು ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ನೋಡಿ, ಆಭರಣ ಎದಕ್ಕೆ ಉದಾಹರಣೆಯಾಗಿದೆ? ವಿಶಿಷ್ಟ ಉತ್ಪನ್ನ ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಇನ್ನು ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂದಿದ್ದಾರೆ. ಗ್ಯಾಂಗ್ ಪ್ಲಾಂಕ್ ಅನ್ನು ನೋಡಿ, ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಯಾವಾಗ? ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗುತ್ತದೆ. ಇನ್ನು 7ನೇದ್ದು ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಯಾವುದು? ಯೋಜಿಸುವಿಕೆ, ಪ್ಲಾನಿಂಗ್. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಪ್ರೀ ಪ್ಲ್ಯಾನ್ಡ್ ಅಂತೇವಲ್ಲ, ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಡ್ಯಾಶ್ ನಿರ್ದೇಶನದ ಒಂದು ಮೂಲಾಂಶವಾಗಿದೆ. ಯಾವುದು ನಿರ್ದೇಶನದ ಮೂಲಾಂಶವಾಗಿದೆ? ಮೇಲ್ವಿಚಾರಣೆ. ಡ್ಯಾಶ್ ಅಂದರೆ ಮಾಲೀಕರ ನಿಧಿಗಳು ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ.
ಎರವಲು ನಿಧಿಗಳ ಮಿಶ್ರಣವಾಗಿದೆ. ಯಾವುದು? ಬಂಡವಾಳ ರಚನೆ. ಇನ್ನು ಪ್ರಚಾರವು ಡ್ಯಾಶ್ ರೂಪದ ಸಂವಹನವಾಗಿದೆ. ಪ್ರಚಾರ ಯಾವುದು? ವೈಯಕ್ತಿಕವಲ್ಲದ ರೂಪದ ಸಂವಹನವಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಉಪಭೋಗದ ಹವ್ಯಾಸಗಳು, ಉಪಭೋಗದ ಹವ್ಯಾಸಗಳು, ಸಾಮಾಜಿಕ ಪರಿಸರ, ಪ್ರತಿ ನಿಯೋಜನೆಯ ಮೂಲಾಂಶ, ಉತ್ತರದಾಯಿತ್ವ, ಕಾರ್ಯೇತರ ತರಬೇತಿ ವಿಧಾನ, ಕಾರ್ಯೇತರ ತರಬೇತಿ ವಿಧಾನ, ಚಲನಚಿತ್ರಗಳು, ನಿಯಂತ್ರಿಸುವಿಕೆ, ನಿಯಂತ್ರಿಸುವಿಕೆ ಡಿ ಯಾವುದು? ನಿಯಂತ್ರಿಸುವಿಕೆ, ನಿರ್ವಹಣೆಯ ಕಾರ್ಯ. ಲಕ್ಕಿ ಡ್ರಾ, ಲಕ್ಕಿ ಡ್ರಾ ಅನ್ನೋದು ಮಾರಾಟ ಪರಿವರ್ತನೆ, ಮಾರಾಟ ಪ್ರವರ್ತನೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ. ನಿರ್ವಹಣೆ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ. ಸಮಾಜದ ಹಿತಾಸಕ್ತಿಯನ್ನು ಕಾಪಾಡುವುದು, ಸಮಾಜದ ಹಿತಾಸಕ್ತಿಯನ್ನು ಕಾಪಾಡುವುದು ಮತ್ತು ಉತ್ತೇಜಿಸುವುದು. ಅಂದರೆ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ ಅದನ್ನು ಕಾಪಾಡುವುದು ಮತ್ತು ಉತ್ತೇಜಿಸುವುದು. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತವನ್ನು ತಿಳಿಸಿ. ಸಿಬ್ಬಂದಿ ಯೋಜನೆ, ಸಿಬ್ಬಂದಿ ಯೋಜನೆ. ಪ್ರೇರಕ ಎಂದರೇನು? ಶ್ರೇಣಿಯನ್ನು ನೀಡುವ ತಂತ್ರ ಅಥವಾ ಅಂಶ. ಶ್ರೇಣಿಯನ್ನು ನೀಡುವ ತಂತ್ರ ಅಥವಾ ಅಂಶ, ಅದಕ್ಕೇನಂತೀವಿ? ಪ್ರೇರಕ. ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣ ಖರೀದಿಸಲು ಅಗತ್ಯವಿರುವ ಬಂಡವಾಳವನ್ನು ನೀವು ಏನೆಂದು ಕರೆಯುವಿ? ಸ್ಥಿರ ಬಂಡವಾಳ. ಏನಂತ ಕರಿತೀವಿ? ಸ್ಥಿರ ಬಂಡವಾಳ. ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿ ಸ್ಥಾಪಿತವಾದ ಯಾವುದಾದರೂ ಒಂದು ಸಂಸ್ಥೆಯನ್ನು ಹೆಸರಿಸಿರಿ. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ, ಗ್ರಾಹಕರ ವ್ಯಾಜ್ಯಗಳ ನೋಡಿ, ವ್ಯಾಜ್ಯಗಳ ಪರಿಹಾರ ಆಯೋಗ, ಪರಿಹಾರ ಆಯೋಗ. ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಭಾಳ ಸರಿ ಪ್ರಶ್ನೆಗಳು ಬರ್ತವೆ. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು ನೀವು. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ. ನೀವು ಕುಂದುಕೊರತೆ ಆದಾಗ ಯಾವ ಇದಕ್ಕೆ ಹೋಗ್ತೀರಿ ಅಂದಾಗೂ ಕೂಡ ನೀವು ಉತ್ತರ ಬರೀಬೇಕು. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಹೋಗ್ತೀವಿ ಅಂತ. ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ, 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೀವು ಯಾವುದಾದ್ರೂ 6 ಇದನ್ನು ಬರೀಬೇಕು, ಒಂದೊಂದಕ್ಕೆ 2 ಅಂಕ. ಈಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಕೂಡ ಎಷ್ಟು ನೀವು ಚಾಪ್ಟರ್ ಓದಿದರೆ ಆರಾಮಾಗಿ 80ಕ್ಕೆ 80 ತೊಗೋಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬ್ಲೂ ಪ್ರಿಂಟನ್ನು ನೋಡಿದವರು ಕೂಡ ನಮ್ಮ ಒಂದು ಚಾನಲ್ ಪ್ಲೇಲಿಸ್ಟನ್ನು ತೆಗೆದು ವಿಡಿಯೋಗಳ ಲಿಸ್ಟನ್ನು ನೀವು ಹಿಂದೆ ಸರಿಸ್ತಾ ಹೋದರೆ ನಿಮ್ಗೆ ಸಿಗುತ್ತೆ, ಅವನ್ನ ನೋಡ್ಬೋದು. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳು ಅಂದಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆರಾಮಾಗಿ 6 ಪ್ರಶ್ನೆಗಳ ಉತ್ತರವನ್ನು ನೀವು ಬರೀಬಹುದು. ಇನ್ನು ಭಾಗ ಡಿ ಯಲ್ಲಿ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿದರೆ ಪ್ರತಿ ಪ್ರಶ್ನೆಗೆ 8 ಅಂಕಗಳು. ನೋಡಿ, ಕೇವಲ ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಇಲ್ಲಿ ಕೂಡ 5 ಪ್ರಶ್ನೆಗಳು ಇವೆ. ಇನ್ನು ನೋಡಿ, ಇಂಗ್ಲೀಷ್ ಮೀಡಿಯಂದಲ್ಲಿ ಕೂಡ ಅಷ್ಟೇ. ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್? ಉತ್ತರ ಯಾವುದು? ಎಫಿಸಿಯನ್ಸಿ, ಅದೇ ಕನ್ನಡದಲ್ಲಿ ದಕ್ಷತೆ ಅಂತ ಅಂತೀವಿ. ವಿಚ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸಜೆಸ್ಟ್ ದ ರೀಪ್ಲೇಸ್ ಆಫ್ ಐ ವಿತ್ ವಿ ಕನ್ವರ್ಸೇಷನ್? ಐ ಅನ್ನೋದ್ರ ಬದಲಿ ವಿ ಅಂತ ಅದರಲ್ಲಿ ನಾವು ಇದನ್ನು ಮಾಡ್ತೀವಿ. ಎರಡನೇದು ನೋಡಿ, ಎಸ್ಪ್ರಿಟ್ ಡಿ ಕ್ರಾಪ್ಸ್ ಅಂತ. ಮೂರನೇದು ನೋಡಿ, ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಇನ್ಕ್ಲೂಡ್ ರೂಲ್, ನಿಯಮಗಳನ್ನು. ವಿಚ್ ಸ್ಟೆಪ್ಸ್ ಆಫ್ ಆರ್ಗನೈಸಿಂಗ್ ಇನ್ವಾಲ್ವ್ಸ್ ಡಿಸೈಡಿಂಗ್ ಹೂ ವಿಲ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಜಾಬ್? ಅಸೈನ್ಮೆಂಟ್ ಆಫ್ ಡ್ಯೂಟೀಸ್, ಯಾರ್ಯಾರಿಗೆ ಏನೇನು ಡ್ಯೂಟಿ ಅಂತ ಅಸೈನ್ ಮಾಡೋದು. Jewelry is an example for specialty product. Fill in the blanks by choosing the correct answer given in the bracket. Gangplank is used in case of emergency.
Dash is deciding in advance what to do and how to do. Planning. Dash is an element of direction. ಎಂಟನೇದು ನೋಡಿ, ಡ್ಯಾಶ್ ಇಸ್ ಅನ್ ಎಲಿಮೆಂಟ್ ಆಫ್ ಡೈರೆಕ್ಷನ್. ಸೂಪರ್ವಿಷನ್. ಡ್ಯಾಶ್ ರೆಫರ್ಸ್ ಟು ಮಿಕ್ಸ್ ಬಿಟ್ವೀನ್ ಓನರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್. ಯಾವುದು? ಕ್ಯಾಪಿಟಲ್ ಸ್ಟ್ರಕ್ಚರ್, ಓನರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ಸ್. ಪಬ್ಲಿಸಿಟಿ ಈಸ್ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇನ್ನು ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಕನ್ಸಂಪ್ಷನ್ ಹ್ಯಾಬಿಟ್ಸ್, ಸೋಷಿಯಲ್ environment, elements of delegation, accountability, off the job training method, films, controlling, management function, lucky draw, sales promotion. ಇನ್ ಆನ್ಸರ್ ಎನಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಸೆಂಟೆನ್ಸ್ ಈಚ್ ಕ್ಯಾರೀಸ್ 1 ಮಾರ್ಕ್ ಅನ್ನೋದನ್ನು ನೋಡ್ಬೋದು. ಇನ್ನು ಪಾರ್ಟ್ ಇಲ್ಲಿ ನೋಡಿ, ನಿಮಗೆ ಇವು ಕಂಪಲ್ಸರಿ ಇರ್ತವೆ. ಹೀಗಾಗಿ 1 ಮಾರ್ಕ್ ಏನು ಕ್ವಶನ್ಸ್ ಇರ್ತಾವಲ್ಲ, ಅಬ್ಜೆಕ್ಟಿವ್ ಟೈಪು, ಇವನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು. ಮತ್ತು ಈಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಕೂಡ ಹೇಳಿದ್ದೀನಿ, ಆ ಟೈಪು ನೀವು ಪ್ರಿಪೇರ್ ಆದರೆ ಕೇವಲ ಒಂದು 6 ಚಾಪ್ಟರ್ಗಳನ್ನು ಓದಿ ನೀವು 80ಕ್ಕೆ 80 ಅಂಕಗಳನ್ನು ಪಡೆಯಬಹುದು. ಓನ್ಲಿ 1 ಮಾರ್ಕ್ ಕ್ವಶನ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ನೋಟ್ಸ್ಗಳನ್ನು ರೆಫರ್ ಮಾಡಿ ಓದಬೇಕು. ನಾನು ಮುಂದಿನ ವಿಡಿಯೋಗಳ ನೋಟ್ಸ್ಗಳನ್ನು ಕೂಡ ಹಾಕ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ನೋಟ್ಸ್ಗಳನ್ನು ಹಾಕ್ತೀನಿ. ಅವನ್ನು ಕೂಡ ಓದಿ ನಿಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಯಾವುದೇ ಮಾಹಿತಿ ತಿಳಿತಿಲ್ಲ ಅಂತಂದರೆ ಕಾಮೆಂಟ್ನಲ್ಲಿ ತಿಳಿಸಿದರೆ ಆ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿಡಿಯೋ ಮಾಡಲಾಗೋದು. ಮತ್ತು ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.